ಯಾವ ಹೂವು ಯಾರ ಮುಡಿಗೋ ಭಾಗ 163. ಪಂಕಜ್ ನಿತಿನ್ ಮತ್ತು ನೀತು ಮದುವೆ ಬಗ್ಗೆ ಪ್ಲಾನ್ ಮಾಡುತ್ತಿದ್ದ. ಹೇಗೆ ಯೋಚಿಸಿದರೂ ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಚೇಂಬರ್ಗೆ ರಾಹುಲ್ನನ್ನು ಕರೆಸಿ, ರಾಹುಲ್, ವಿಕ್ರಮ್ ಮತ್ತು ಸಾನ್ವಿ ಮನಸ್ಥಿತಿ ಒಂದೇ ರೀತಿ ಇದೆ. ವಿಕ್ರಮ್ಗೆ ಸಾನ್ವಿ ಬಗ್ಗೆ ತುಂಬಾ ಪ್ರೀತಿ ಇದೆ, ಆದ್ರೆ ತಾಳಂಗೆ ಅದು ಅರ್ಥ ಆಗ್ತಿಲ್ಲ. ಅವನ ಮನಸ್ಸಲ್ಲಿರೋ ಪ್ರೀತಿನೇ ಅವನಿಗೆ ಅರ್ಥ ಆಗ್ತಿಲ್ಲ ಅಂದ್ಮೇಲೆ ಸಾನ್ವಿ ಪ್ರೀತಿ ಹೇಗೆ ಅರ್ಥ ಆಗುತ್ತೆ? ನಾವೇ ಏನಾದ್ರೂ ಮಾಡ್ಬೇಕು. ನಿತಿನ್ ನೀತು ಇಬ್ಬರು ಮದ್ವೆ ಆಗೋದಕ್ಕೆ ಒಪ್ಕೊಂಡಿದ್ದಾರೆ. ನಾನು ನೀತು ಅಮ್ಮನ ಹತ್ರ ಇವತ್ತೇ ಈ ಮದ್ವೆ ಪ್ರಪೋಸಲ್ ನ ತಗೊಂಡು ಹೋಗ್ತೀನಿ. ಅವರು ನನ್ನ ಮಾತಿಗೆ ಬೆಲೆ ಕೊಟ್ಟೆ ಕೊಡ್ತಾರೆ. ನಿತಿನ್ ಕೂಡ ತನ್ನ ತಂದೆ ತಾಯಿ ಹತ್ರ ನಾನು ನೀತು ಇಷ್ಟ ಪಡ್ತಿದೀವಿ ಅಂತ ಹೇಳ್ತಾನಂತೆ. ಅವರ ಮನೆಯಲ್ಲಿ ಇವನು ಮದ್ವೆ ಆದ್ರೆ ಸಾಕು ಅಂತ ಕಾಯ್ತಿದ್ದಾರೆ. ಅವರು ಖಂಡಿತ ಈ ಸಂಬಂಧ ಬೇಡ ಅನ್ನಲ್ಲ. ಇನ್ನು ಮುಂದೆ ನಾವು ಮಾಡಬೇಕಿರೋ ಕೆಲ್ಸ ನಿತಿನ್ ನೀತು ಮದ್ವೆ. ಆದ್ರೆ ಹೇಗೆ ಏನು ಅಂತ ಗೊತ್ತಾಗ್ತಿಲ್ಲ. ವಿಕ್ರಮ್ಗೆ ಈ ಮದ್ವೆ ವಿಷಯ ಗೊತ್ತಾಗ್ಲೇಬಾರ್ದು. ದಯವಿಟ್ಟು ಏನಾದ್ರೂ ಪ್ಲಾನ್ ಇದ್ರೆ ಹೇಳು ಎಂದಾಗ ರಾಹುಲ್, ಅಯ್ಯೋ, ಇಂಥ ಐಡಿಯಾ ಕೊಡೋದ್ರಲ್ಲಿ ನಾನು ತುಂಬಾ ವೀಕ್ ಅಂತ ನಿನ್ಗೆ ಗೊತ್ತಿಲ್ವಾ? ಸಂಜಯ್ನ ಕೇಳು, ಅವನು ಚೆನ್ನಾಗೇ ಪ್ಲಾನ್ ಮಾಡ್ತಾನೆ. ಇಂಥದ್ರ ಬಗ್ಗೆ ಏನು ತೋಚಲ್ಲ. ಪಂಕಜ್, ಸರಿ ಕಣೋ, ಏನಾದ್ರೂ ಒಂದು ಪ್ಲಾನ್ ಮಾಡ್ಲೇಬೇಕು. ಇಲ್ಲಾಂದ್ರೆ ವಿಕ್ರಮ್ ದುಡುಕಿ ನಿತಿನ್ ಮತ್ತೆ ಸಾನ್ವಿ ಮದ್ವೆ ಮಾಡುವುದಕ್ಕೆ ಮುಂದಾಗ್ತಾನೆ. ವಿಕ್ರಮ್ಗೆ ಸಾನ್ವಿ ಬಗ್ಗೆ ಪ್ರೀತಿ ಇದೆ ಅನ್ನೋದೇ ಅರ್ಥ ಆಗಲ್ಲ. ಅದೇ ದೊಡ್ಡ ತಲೆನೋವಾಗಿದೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇನ್ನು ಸಾನ್ವಿಗೆ ನಿಶಾ ಬಗ್ಗೆ ಗೊತ್ತಿಲ್ಲ. ವಿಕ್ರಮ್ ನಿಶಾನ ಮದ್ವೆ ಆಗ್ತಾನೆ ಅನ್ಕೊಂಡಿದ್ರಿಂದ ಅವಳು ತನ್ನ ಪ್ರೀತಿನ ಕೊಡಲ್ಲ. ಆದ್ರೆ ಸಾನ್ವಿ ವಿಕ್ರಮ್ನ ಪ್ರೀತಿಸ್ತಿದ್ದಾಳೆ ಅಂತ ವಿಕ್ರಮ್ಗೆ ಗೊತ್ತಾದ್ರೆ ಮಾತ್ರ ಇಬ್ರು ಒಂದಾಗಬಹುದು ಅಷ್ಟೇ. ಹಾಗಿದ್ಮೇಲೆ ನಾವು ಸಾನ್ವಿ ವಿಕ್ರಮ್ನ ಪ್ರೀತಿಸ್ತಿದ್ದಾಳೆ ಅಂತ ವಿಕ್ರಮ್ಗೆ ಗೊತ್ತಾಗೋ ಹಾಗೆ ಮಾಡ್ಬೇಕು. ಅದು ಹೇಗೆ? ಅಯ್ಯೋ, ಏನು ಗೊತ್ತಾಗ್ತಿಲ್ಲ. ಈ ವಿಷಯನ ವಿಜಯ್ ಹತ್ರ ಡಿಸ್ಕಸ್ ಮಾಡ್ತೀನಿ ಎಂದ. ಪಂಕಜ್ ತನ್ನ ಕೆಲಸ ಮುಗಿಸಿ ನೀತು ಜೊತೆ ಅವಳ ಮನೆಗೆ ಬಂದ. ಪಂಕಜ್ ನೀತು ತಾಯಿಯನ್ನು ಕುರಿತು, ಅಮ್ಮ, ಅವಳು ನನಗೆ ತಂಗಿ ಇದ್ದ ಹಾಗೆ ಅಲ್ಲ, ತಂಗಿನೇ. ನನ್ನ ತಂಗಿಗೆ ಒಂದು ಒಳ್ಳೆ ಸಂಬಂಧ ನೋಡಿದೀನಿ. ನೀವು ಒಪ್ಪಿದ್ರೆ ಆ ಹುಡುಗನ ಜೊತೆ ನೀತು ಮದುವೆ ಮಾಡಬಹುದಾ ಎಂದಾಗ ನೀತು ತಾಯಿ ಮೀನಾಕ್ಷಿ, ಅಯ್ಯೋ, ಯಾಕಪ್ಪ ಹಾಗಂತೀಯ? ಯಾವ ಸಂಬಂಧ ಇಲ್ಲದಿರೋ ನಮ್ಗೆ ಸಹಾಯ ಮಾಡ್ತಿದ್ಯಾ? ನಮ್ಮ ಕಷ್ಟಕ್ಕೆ ಆಗಿರೋ ನೀನು ನನ್ನ ಮಗನೇ. ನಿನ್ಗೆ ನೀತು ಬಗ್ಗೆ, ಅವಳ ಜೀವನದ ಬಗ್ಗೆ ಅಣ್ಣನಾಗಿ ನಿರ್ಧಾರ ತಗೊಳ್ಳೋ ಎಲ್ಲ ಹಕ್ಕು ನಿನಗಿದೆ ಕಣಪ್ಪ. ಅವಳಿಗೋಸ್ಕರ ನೀನು ಏನ್ ಮಾಡಿದ್ರು ಅವಳ ಒಳ್ಳೇದಕ್ಕೆ ಮಾಡ್ತೀಯಾ ಅಂತ ಗೊತ್ತು. ಯಾರನ್ನೇ ತೋರಿಸಿ ಮದ್ವೆ ಆಗು ಅಂದ್ರು ಅವಳು ಕಣ್ಣು ಮುಚ್ಚಿಕೊಂಡು ಮದ್ವೆ ಆಗ್ತಾಳೆ. ಅದಕ್ಕೆ ನಾನ್ ಜವಾಬ್ದಾರಿ ಎಂದು ಸಂತೋಷದಿಂದ ಹೇಳಿದಳು. ಪಂಕಜ್, ಆಗಿದ್ರೆ ಆದಷ್ಟು ಬೇಗ ಇವರಿಬ್ಬರ ಮದ್ವೆ ನೆರವೇರುತ್ತೆ. ಹುಡುಗ ಬೇರೆ ಯಾರೂ ಅಲ್ಲ ಅಮ್ಮ, ಡಾಕ್ಟರ್ ನಿತಿನ್ ಎಂದು ಹೇಳಿದಾಗ ಮೀನಾಕ್ಷಿ, ಏನಪ್ಪ ಇದು? ನನ್ನ ಮಗಳಿಗೆ ಹುಡುಕಿರೋವರ ಡಾಕ್ಟ್ರಾ? ಥ್ಯಾಂಕ್ಸ್ ಕಣಪ್ಪ. ಗಂಡು ದಿಕ್ಕಿಲ್ದೆ ಇರೋ ಮನೆ. ನೀನು ಅವಳಿಗೆ ಅಣ್ಣನ ಸ್ಥಾನದಲ್ಲಿ ನಿಂತು ಕೊನೆಗೆ ತಂದೆ ತಾಯಿ ಸ್ಥಾನನೂ ತುಂಬಿದ್ಯಾ. ನಿನ್ನ ಹೆಂಡತಿ ಮಕ್ಕಳು ಸುಖವಾಗಿರ್ಲಿ. ನಿನ್ಗೆ ಆ ದೇವ್ರು 3 ವರ್ಷ ಆಯಸ್ಸು ಕೊಟ್ಟು ಕಾಪಾಡ್ಲಿ ಎಂದು ಮನಪೂರ್ವಕವಾಗಿ ಆಶೀರ್ವಾದ ಮಾಡಿದಳು. ಪಂಕಜ್, ಅಮ್ಮ, ನೀವು ಒಪ್ಪಿಗೆ ಅಂತ ಹೇಳಿದ್ರಲ್ಲ, ಅಷ್ಟು ಸಾಕು. ಇನ್ನು ನೀತು ಮದುವೆ ಜವಾಬ್ದಾರಿ ನಂದು. ಆದಷ್ಟು ಬೇಗ ಮದುವೆ ತಯಾರಿ ನಡೆಯುತ್ತೆ. ಸದ್ಯದಲ್ಲೇ, ಅಂದ್ರೆ ಇನ್ನೊಂದು ವಾರ, 5 ದಿನದೊಳಗೆ ಮದುವೆ ಮಾಡಿ ಮುಗಿಸಬೇಕು. ನಾನಿನ್ನು ಬರ್ತೀನಿ ಎಂದು ಹೇಳಿ ಹೊರಟ. ಮೀನಾಕ್ಷಿ, ಇದೇನಿದು ನೀತು? 1 ವಾರ 15 ದಿನಗಳಲ್ಲಿ ಮದುವೆ ಅಂತಿದ್ದಾರೆ. ಅದು ಹೇಗಮ್ಮ ಸಾಧ್ಯ ಆಗುತ್ತೆ ಎಂದಳು ಆತಂಕದಲ್ಲಿ. ಆಗ ನೀತು, ಅಮ್ಮ, ಇದು ಅನಿವಾರ್ಯ. ಪಂಕಜಣ್ಣ ಮದುವೆನ ಬೇಗ ಮಾಡಿ ಮುಗಿಸಬೇಕು ಅಂತ ಹೇಳಿದ್ರಲ್ಲಿ ಇನ್ನು ಒಂದು ಒಳ್ಳೆ ಉದ್ದೇಶ ಅಡಗಿದೆ ಕಣಮ್ಮ ಎಂದು ವಿಕ್ರಮ್ ಸಾನ್ವಿಯನ್ನು ಬಲವಂತವಾಗಿ ನಿತಿನ್ ಜೊತೆ ಮದುವೆ ಮಾಡುತ್ತಿರುವ ಬಗ್ಗೆ, ಸಾನ್ವಿ ಪ್ರೀತಿ ಬಗ್ಗೆ ಹೇಳಿ ಮುಗಿಸಿದಳು. ಅದನ್ನು ಕೇಳಿದ ಮೀನಾಕ್ಷಿ, ಅಲ್ಲಮ್ಮ, ಯಾರದೋ ಜೀವನ ಸರಿ ಮಾಡೋಕೆ ಹೋಗಿ ನಿನ್ನ ಜೀವನ ಹಾಳು ಮಾಡ್ಬಿಟ್ರೆ ಎಂದಾಗ ನೀತು, ಅಮ್ಮ, ನಿನಗೆ ಗೊತ್ತಿಲ್ಲದೆ ಇರೋ ಇನ್ನೂ ಒಂದು ವಿಷಯ ಇದೆ. ನಾನು ಮತ್ತೆ ಡಾಕ್ಟರ್ ನಿತಿನ್ ಒಬ್ಬರನ್ನ ಒಬ್ರು ಪ್ರೀತಿ ಮಾಡ್ತಿದೀವಿ. ನಿನ್ನ ಹತ್ತಿರ ಹೇಳಿದ್ರೆ ನೀನು ನನ್ನ ಬಗ್ಗೆ ಎಲ್ಲಿ ತಪ್ಪು ತಿಳ್ಕೊತೀಯೋ ಅಂತ ಪಂಕಜಣ್ಣ ಈ ವಿಷಯನ ನಿನ್ನತ್ರ ಹೇಳಿಲ್ಲ. ಅವರ ಉದ್ದೇಶದಲ್ಲಿ ಯಾವ ತಪ್ಪು ಇಲ್ಲಮ್ಮ. ನನ್ಗೇನು ಅವರು ದ್ರೋಹ ಮಾಡ್ತಾ ಇಲ್ಲ. ಹಾಗೆ ವಿಕ್ರಮ್ ಸರ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರೋ ಸಾನ್ವಿಗೆ ಅವರ ಪ್ರೀತಿ ಸಿಗ್ಬೇಕು ಅನ್ನೋ ಉದ್ದೇಶದಿಂದ ಇದನ್ನೆಲ್ಲ ಮಾಡ್ತಿದ್ದಾರೆ ಅಷ್ಟೇ. ಅದರಲ್ಲೂ ನನಗೂ ಕೂಡ ಒಳ್ಳೆ ಜೀವನ ಸಿಗಬೇಕು ಅನ್ನೋದು ಅವರ ಆಸೆ. ಇದರಲ್ಲಿ ನಿನ್ಗೆ ಸ್ವಾರ್ಥ ಮೋಸ ಕಾಣಿಸ್ತಿದ್ಯೇನಮ್ಮ ಎಂದಾಗ ಮೀನಾಕ್ಷಿ, ಇಲ್ಲಮ್ಮ, ಅದು 2 ಹೃದಯಗಳನ್ನ ಒಂದು ಮಾಡೋದು ಮೋಸನೂ ಅಲ್ಲ, ದ್ರೋಹನೂ ಅಲ್ಲ. ನನ್ಗೆ ಗೊತ್ತಿಲ್ಲದೆ ದುಡುಕಿ ಆ ಮಾತನ್ನ ಹೇಳಿದಕ್ಕೆ ನನ್ನನ್ನ ಕ್ಷಮಿಸಿ ಬಿಡಮ್ಮ ಎಂದಾಗ ನೀತು, ಕ್ಷಮೆ ಕೇಳ್ಬೇಡಮ್ಮ, ನಿನ್ಗೂ ನನ್ನ ಮೇಲೆ ಪ್ರೀತಿ ಇರೋದ್ರಿಂದ ತಾನೇ ಆ ಮಾತನ್ನು ಹೇಳಿದ್ದು. ಆದರೆ ಈ ಮಾತನ್ನ ಇನ್ಯಾವತ್ತೂ ಆಡ್ಬೇಡಮ್ಮ. ನೀನು ನನ್ನ ಬಗ್ಗೆ ಎಷ್ಟು ಪ್ರೀತಿ ಕಾಳಜಿ ತೋರಿಸ್ತೀಯೋ ಅದೇ ರೀತಿ ಪಂಕಜಣ್ಣ, ಅವರ ಮನೆಯವರು, ಅವರ ಫ್ರೆಂಡ್ಸು, ಸಾನ್ವಿ, ವಿಕ್ರಮ್ ಸರ್ ಕೂಡ ನನಗೆ ಅದೇ ಪ್ರೀತಿ ಮಮತೆ ತೋರಿಸ್ತಾರೆ ಎಂದು ಹೇಳಿ ಅವಳ ತಾಯಿಯನ್ನು ತಪ್ಪಿಕೊಂಡಳು. ಮೀನಾಕ್ಷಿ, ಇಲ್ಲಮ್ಮ, ಇನ್ಯಾವತ್ತೂ ನನ್ನ ಬಾಯಿಂದ ಅಂತ ಮಾತುಗಳು ಬರೋದಿಲ್ಲ. ನಾನು ಕೂಡ ವಿಕ್ರಮ್ ಸಾನ್ವಿ ಒಂದಾಗ್ಲಿ ಅಂತ ಬಯಸ್ತೀನಿ ಎಂದು
ತನ್ನ ಮಗಳ ತಲೆ ನೇವರಿಸಿದಳು. ಪಂಕಜ್ ಮನೆಗೆ ಬಂದವನು ಸಂಜಯ್ನನ್ನು ಕುರಿತು, ಸಂಜು ನೀತು ತಾಯಿ ಹತ್ರ ಮಾತಾಡಿದ್ದೀನಿ, ಅವರು ನಿತಿನ್ ನೀತು ಮದುವೆಗೆ ಒಪ್ಪಿಕೊಂಡಿದ್ದಾರೆ. ಇನ್ನು ನಿತಿನ್ಗೆ ಅವರ ಅಪ್ಪ ಅಮ್ಮನ ಹತ್ರ ಆದಷ್ಟು ಬೇಗ ಮಾತಾಡು ಅಂತ ಹೇಳಬೇಕು ಎಂದವನು ನಿತಿನ್ಗೆ ಕಾಲ್ ಮಾಡಿ, ನಿತಿನ್ ನೀತು ತಾಯಿ ಹತ್ರ ನಿನ್ನ ವಿಷಯ ಮಾತಾಡಿದ್ದೀನಿ, ಅವರು ಈ ಮದುವೆಗೆ ಒಪ್ಕೊಂಡಿದ್ದಾರೆ, ಆದಷ್ಟು ಬೇಗ ನೀನು ಕೂಡ ನಿನ್ನ ತಂದೆ ತಾಯಿ ಹತ್ರ ಈ ವಿಷಯ ಮಾತಾಡು, ಆದಷ್ಟು ಬೇಗ ಎನ್ನುವುದಕ್ಕಿಂತ ಇವತ್ತೇ ನೀನು ಇದರ ಬಗ್ಗೆ ಮಾತಾಡಿದ್ರೆ ಒಳ್ಳೆಯದು ಎಂದು ಹೇಳಿ ಅವನ ಉತ್ತರಕ್ಕೂ ಕಾಯದೆ ಕಟ್ ಮಾಡಿದ. ನಿತಿನ್ಗೆ ಪಂಕಜ್ ಹೇಳಿದ್ದು ಸರಿ ಎನಿಸಿ ಅವನು ತನ್ನ ತಂದೆ ತಾಯಿ ಬಳಿ ಬಂದ. ನಿತಿನ್ನ ಮುಖದಲ್ಲಿದ್ದ ಚಿಂತೆಯನ್ನು ನೋಡಿ, ನಿನ್ನ ತಾಯಿ ಯಾಕೋ ನಿತಿನ್ ತುಂಬಾ ಡಲ್ ಆಗಿದ್ಯಾ, ನಮ್ಮ ಹತ್ರ ಏನಾದ್ರೂ ಮಾತಾಡ್ಬೇಕಿತ್ತ ಎಂದಾಗ ನಿತಿನ್, ಹೌದಮ್ಮ, ನಾನು ಮಾತಾಡೋ ವಿಷಯ ನಿನಗೆ ಖುಷಿ ಕೊಡುವಂತದ್ದೇ, ಆದರೆ ಎಂದು ರಾಗ ಎಳೆದಾಗ ನಿತಿನ್ನ ತಾಯಿ, ನಿನಗೆ ಯಾವ ಅನುಮಾನವೂ ಬೇಡ, ನಾನು ನಿಮ್ಮಪ್ಪ, ಖಂಡಿತ ನೀನ್ ಏನ್ ಹೇಳಿದ್ರು ಕೇಳ್ತೀವಿ, ನಿನ್ನ ಮನಸ್ಸಲ್ಲಿ ಯಾವುದೇ ಅನುಮಾನ ಬೇಡ ಎಂದಾಗ ನಿತಿನ್, ಅಮ್ಮ ನಾನು ಮದ್ವೆ ಆಗಬೇಕು ಅಂತ ತೀರ್ಮಾನ ಮಾಡಿದೀನಿ ಎಂದಾಗ ಅವನ ತಾಯಿ, ಅಲ್ವೋ ಖುಷಿ ಪಡೋ ವಿಚಾರನ ಈ ತರ ಹೇಳ್ತಾ ಇದೀಯಾ, ಏನಾಯ್ತು ಎಂದಾಗ ನಿತಿನ್, ಅಮ್ಮ ಅದು ನಮ್ಮ ಸ್ಟೇಟಸ್ಗೆ ಮ್ಯಾಚ್ ಆಗಲ್ಲ ಅಂತ ದಯವಿಟ್ಟು ಅನ್ಬೇಡಿ, ನಾನು ನಮ್ಮ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡೋ ನರ್ಸ್ ನ ಪ್ರೀತಿ ಮಾಡ್ತಿದ್ದೀನಿ, ಅದು ನೀವು ಒಪ್ಕೊಂಡ್ರೆ ಮಾತ್ರ ಮದುವೆ ಎಂದು ನಾಟಕೀಯವಾಗಿ ತನ್ನ ತಂದೆ ತಾಯಿಯ ಹೇಳಿದ. ಅವನಿಗೆ ತಿಳಿದಿತ್ತು ತನ್ನ ತಂದೆ ತಾಯಿ ಮೊದಲಿನಿಂದಲೂ ತಾನು ಇಷ್ಟಪಟ್ಟಿದ್ದನ್ನು ಇಲ್ಲವೆಂದಿಲ್ಲ ಎಂದು, ಆದರೆ ಈಗ ಅಮಾಯಕನಂತೆ ಅವರ ಮುಂದೆ ನಟಿಸಿದ್ದ. ಅವನ ತಾಯಿ ಬೇಸರದಿಂದ, ನೀನು ಇಷ್ಟೇನ ನಮ್ಮನ್ನ ಅರ್ಥ ಮಾಡ್ಕೊಂಡಿರೋದು, ನರ್ಸ್ ಕೆಲ್ಸ ಅಂದ್ರೆ ನಾವು ಆಕೆನ ನಮ್ಮ ಸ್ಟೇಟಸ್ಗೆ ಮ್ಯಾಚ್ ಆಗಲ್ಲ ಅಂತ ಅಂತೀವಿ ಅನ್ಕೊಂಡ್ಯಾ, ಖಂಡಿತ ಇಲ್ಲ, ಇಷ್ಟಪಟ್ಟಿರೋ ಯಾವ ಹುಡುಗಿ ಆದ್ರೂ ಯಾವ ಸ್ಟೇಟಸ್ ಇಲ್ಲ ಅಂದ್ರೂ ಅವಳು ನಮ್ಮನೆ ಸೊಸೆನೆ, ಇದ್ರಲ್ಲಿ ನಿನ್ಗೆ ಯಾವುದೇ ಅನುಮಾನ ಬೇಡ, ಅದು ಯಾರು ಅಂತ ಮೊದ್ಲು ಹೇಳು ನನ್ಗೆ, ಆ ಹುಡುಗಿ ಫೋಟೋ ಇದ್ರೆ ಈಗ್ಲೇ ತೋರಿಸು, ಕಾಯೋ ಪೇಷನ್ಸ್ ನನ್ಗಿಲ್ಲ ಎಂದಾಗ ನಿತಿನ್ ಮೊಬೈಲ್ ನಲ್ಲಿ ಇದ್ದ ನೀತು ಫೋಟೋವನ್ನು ತನ್ನ ತಂದೆ ತಾಯಿಗೆ ತೋರಿಸಿದ. ಆಗ ನಿತಿನ್ನ ತಾಯಿ, ಈ ಹುಡುಗಿನ ತುಂಬಾ ಚುರುಕಿದ ಕಣೋ, ಶರಣ್ಯ ಮದುವೆಯಲ್ಲಿ ತುಂಬಾ ಚುರುಕಾಗಿ ಓಡಾಡ್ಕೊಂಡು ಕೆಲಸ ಮಾಡ್ತಿದ್ಲು, ನಿಜ ಹೇಳ್ಬೇಕು ಅಂದ್ರೆ ನಾನು ನಿಮ್ಮಪ್ಪ ಆ ಹುಡುಗಿನ ನೋಡಿದ್ವಿ, ನಮ್ ಸೊಸೆ ಆದ್ರೆ ಚೆನ್ನಾಗಿರುತ್ತಲ್ವಾ ಅಂತಾನು ಅನ್ಕೊಂಡ್ವಿ, ತಾಯಿ ಕೂಡ ಬಂದಿದ್ರು ಅಲ್ವಾ, ಹೌದು ಅವರು ಅಷ್ಟೇ ತುಂಬಾ ಒಳ್ಳೆ ಜನ, ಪಾಪ ನಮ್ಮ ಹತ್ರ ಮಾತಾಡೋಕ್ಕೂ ಮುಜುಗರ ಪಡ್ತಿದ್ರು, ಎಂತ ಕೋಇನ್ಸಿಡೆನ್ಸ್, ನೀನು ಇಷ್ಟಪಟ್ಟಿರೋ ಹುಡುಗಿ ನಮ್ಮ ಮನಸ್ಸಿಗೆ ಇಷ್ಟ ಆಗ್ಬಿಟ್ಟಿದ್ದಾಳೆ, ಇನ್ನು ತಡ ಮಾಡೋದು ಬೇಡ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಿನ್ನ ಮದುವೆನ ಮಾಡಿ ಮುಗಿಸಿ ನಮ್ಮ ಸೊಸೆನ ಮನೆಗೆ ಬೇಗ ಕರ್ಕೊಂಡು ಬಂದ್ಬಿಡ್ತೀವಿ ಎಂದಳು ಸಂತೋಷದಲ್ಲಿ. ನಿತಿನ್ ಮನಸ್ಸಲ್ಲಿ, ಒಪ್ತೀರಾ ಅಂತ ಗೊತ್ತಿತ್ತು, ಆದ್ರೆ ನಾನು ಸ್ವಲ್ಪ ನಾಟಕ ಮಾಡಿದೆ ಅಷ್ಟೇ, ಸ್ವಲ್ಪ ಅಲ್ಲ ಓವರ್ ಆಕ್ಟಿಂಗ್ ಮಾಡಿದ್ದೀನಿ, ನೀತು ತುಂಬಾ ದ್ವೇಷ ಮಾಡ್ತಿದ್ದ ನಿನ್ನನ್ನ ಪ್ರೀತಿ ಮಾಡಿ ಮದ್ವೆ ಮಾಡ್ಕೋತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಎಂದುಕೊಂಡ. ನಿತಿನ್, ಅಮ್ಮ ಅಪ್ಪ ನಿಮ್ಮ ಹತ್ರ ಇನ್ನೊಂದು ವಿಚಾರ ಹೇಳ್ಬೇಕು ಎಂದವನು ವಿಕ್ರಮ್ ಸಾನ್ವಿ ವಿಚಾರವನ್ನು ಸಂಪೂರ್ಣವಾಗಿ ಹೇಳಿ, ಅಮ್ಮ ನಮ್ಮ ಉದ್ದೇಶ ಸಾನ್ವಿ ವಿಕ್ರಮ್ ಒಂದಾಗ್ಬೇಕು ಅನ್ನೋದು, ಅದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ತಿದ್ದೀವಿ, ಇದಕ್ಕೆ ಮುಂದೆ ನಿಮ್ಮ ಸಹಾಯ ಬೇಕಾದ್ರೂ ಬೇಕಾಗಬಹುದು ಬೇಸರದಲ್ಲಿ. ಆಗ ನಿತಿನ್ ತಂದೆ, ಸಾನ್ವಿನ ನೋಡಿದೀವಿ, ತುಂಬಾ ಮುದ್ದಾಗಿ ಕಾಣ್ತಿತ್ತು ಆ ಹುಡುಗಿ, ಆ ಮುದ್ದಾದ ಮುಖದ ಹಿಂದೆ ಇಷ್ಟೆಲ್ಲ ನೋವಿದೆ ಅಂತ ಖಂಡಿತ ಗೊತ್ತಿರ್ಲಿಲ್ಲ, ಯಾರೋ ಮಾತಾಡಿದ್ದು ಕೇಳಿಸ್ಕೊಂಡ್ವಿ, ಆ ಹುಡುಗಿಗೆ ಮದ್ವೆ ಫಿಕ್ಸ್ ಆಗಿದೆ ಅಂತ ಮಾತಾಡ್ಕೋತಿದ್ರು ಎಂದಾಗ ನಿತಿನ್, ಅಮ್ಮ ನಿಮ್ಗೆ ಇನ್ನೊಂದು ವಿಚಾರ ಹೇಳ್ಬೇಕು, ಅದು ಸಾನ್ವಿ ಜೊತೆ ಮದ್ವೆ ಫಿಕ್ಸ್ ಆಗಿರೋದು ನನ್ನ ಜೊತೆ, ಇದು ವಿಕ್ರಮ್ ನಿರ್ಧಾರ, ನಿಮ್ಮ ಜೊತೆ ಮಾತಾಡ್ತೀನಿ, ಸಾನ್ವಿನ ನೋಡೋಕೆ ನಿನ್ನ ಅಪ್ಪ ಅಮ್ಮನ್ನ ಕರ್ಕೊಂಡು ಬಾ ಅಂತ ತುಂಬಾ ದಿನದಿಂದ ಹಿಂಸೆ ಮಾಡ್ತಾನೆ ಇದ್ದಾನೆ, ಮೊನ್ನೆ ಮದ್ವೆ ದಿನ ಸಾನ್ವಿನ ಅಪ್ಪ ಅಮ್ಮಂಗೆ ತೋರ್ಸು ಅಂದ, ಆದ್ರೆ ಸಾನ್ವಿ ವಿಕ್ರಮ್ನ ಪ್ರೀತಿ ಮಾಡ್ತಿರೋ ವಿಷಯನ ನನ್ಗೆ ಅವರನ್ನ ಮಾಡಿದ ದಿನಾನೇ ಹೇಳಿದ್ರು, ವಿಕ್ರಮ್ಗೆ ನಿಶಾ ಜೊತೆ ಮದ್ವೆ ಫಿಕ್ಸ್ ಆಗಿರೋದ್ರಿಂದ ಸಾನ್ವಿ ತನ್ನ ಪ್ರೀತಿ ವಿಷಯ ಹೇಳೋಕೆ ಆಗಲ್ಲ, ಆದ್ರೆ ಈಗ ನಿಶಾ ಬುದ್ಧಿ ವಿಕ್ರಮ್ಗೆ ಅರ್ಥ ಆಗಿ ಅವಳಿಂದ ದೂರ ಬಂದಿದ್ದಾನೆ, ಸಾನ್ವಿ ಮತ್ತೆ ನನ್ನ ಮದ್ವೆ ಆಗೋವರೆಗೆ ಅವಳ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಎಲ್ಲರ ಹತ್ರ ಹೇಳಿದ್ದಾನೆ, ಸಾನ್ವಿ ತನ್ನ ಪ್ರೀತಿನ ಮನಸ್ಸಲ್ಲೇ ಇಟ್ಕೊಂಡು ಒತ್ತಾಡ್ತಿದ್ದಾರೆ ಎಲ್ಲರಿಗೂ, ಇದೊಂದು ರೀತಿ ಧರ್ಮ ಸಂಕಟ, ಅದಕ್ಕೆ ನಾನು ಪ್ರೀತಿ ಮಾಡ್ತಿರೋ ನೀತು ಜೊತೆ ನನ್ನ ಮದುವೆ ನಡೆದ್ರೆ ನಂತರ ವಿಕ್ರಮ್ ಏನ್ ಮಾಡ್ತಾನೆ ಅಂತ ನೋಡ್ಬೇಕು, ಸಾನ್ವಿನ ಅವನು ಮದ್ವೆ ಆಗೋ ಮನಸ್ಸು ಮಾಡಿದ್ರೆ ಸಾಕು ಅನ್ನೋದೇ ನನ್ನ ಆಸೆ ಎಂದ ಬೇಸರದಲ್ಲಿ. ನಿತಿನ್ ತಂದೆ, ಸಾನ್ವಿ ವಿಷಯದಲ್ಲಿ ಖಂಡಿತ ಸಹಾಯ ಮಾಡೇ ಮಾಡ್ತೀವಿ, ಪಾಪ ಆ ಹುಡುಗಿ ತಂದೆ ತಾಯಿ ಇಲ್ಲ, ಎಲ್ರು ಚೆನ್ನಾಗಿ ನೋಡ್ಕೋಬಹುದು, ಆದ್ರೆ ಅಪ್ಪ ಅಮ್ಮನ ಪ್ರೀತಿ ಯಾರು ಕೊಡೋಕೆ ಆಗಲ್ಲ, ಆ ಮಗು ಇಷ್ಟಪಟ್ಟಿರೋ ವಿಕ್ರಮ್ ಜೊತೆ ಮದ್ವೆ ಆದ್ರೆ ಆಗ್ಲಾದ್ರೂ ಸಂತೋಷವಾಗಿ ಇರುತ್ತೆ, ಪಾಪ ಆ ಹುಡುಗಿ ಸಾನ್ವಿ ಎಂದು ನಿಟ್ಟುಸಿರು ಬಿಟ್ಟ. ನಿತಿನ್ನ ತಾಯಿ ಕೂಡ ಮರುಕದಿಂದ, ಅಪ್ಪ ಹೇಳಿದ್ದು ನಿಜ ನಿತಿನ್, ಪಾಪ ತಂದೆ ತಾಯಿ ಇಲ್ಲದ ತಪ್ಪಲಿ ಹುಡುಗಿಗೆ ಅನ್ಯಾಯ ಆಗ್ಬಾರ್ದು, ಹೇಗಾದ್ರೂ ಮಾಡಿ ವಿಕ್ರಮ್ ಸಾನ್ವಿ ಮದ್ವೆನ ಮಾಡಿಸಿ ಎಂದಳು ಕಣ್ಣೀರು ಒರೆಸಿಕೊಳ್ಳುತ್ತಾ. ನಿತಿನ್ ಮನಸ್ಸಲ್ಲೇ, ಅಮ್ಮ ಇಷ್ಟಕ್ಕೆ ಎಕ್ಸೈಟ್ ಆಗ್ತಿದ್ದೀರಾ
ಇನ್ನು ನಾನು ಕೂಡ ಸಾನ್ವಿನ ಪ್ರೀತಿಸಿದ ವಿಷಯ ಹೇಳದೇ ಇದ್ದದ್ದು ಒಳ್ಳೇದಾಯ್ತು. ಹೇಳಿದ್ರೆ ಅಮ್ಮ ಅಪ್ಪ ನೊಂದ್ಕೋತಿದ್ರು ಎಂದುಕೊಂಡವನು ಮತ್ತೇನು ಮಾತನಾಡದೆ ರೂಮ್ಗೆ ಹೋದ. ಮುಂದೇನು ಎಲ್ಲರೂ ಬಯಸುವ ಹಾಗೆ ವಿಕ್ರಮ್ ಸಾನ್ವಿ ಒಂದಾಗ್ತಾರ ತಿಳ್ಕೋಬೇಕಾ ಕತೆಗಾಗಿ ಕಮೆಂಟ್ ಮಾಡಿ. ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ಕತೆ ನಿಮಗೆ ಹೇಗೆ ಅನಿಸಿತು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ನನ್ನ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ. ದಯವಿಟ್ಟು ಪ್ರೋತ್ಸಾಹಿಸಿ. ಧನ್ಯವಾದಗಳು.